ಎಲ್ರಿಗೂ ನಮಸ್ಕಾರ. ನಾನು ನಂಜುಂಡೇಗೌಡ, BMTC KSRTC ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ. ಈ ವಿಡಿಯೋನ ಇವತ್ತು ಮಾಡ್ತಾ ಇರೋ ಉದ್ದೇಶ ಏನು ಅಂತ ಅಂದ್ರೆ, 238ನೇ CBT ಸಭೆ ಅಕ್ಟೋಬರ್ 11 ಮತ್ತು 12 ಬೆಂಗಳೂರಿನಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ನಡೆದು ಬಂದರ ದಾರಿ ನಮಗೆಲ್ಲ ಗೊತ್ತಿದೆ. ಕಳೆದ 7-8 ವರ್ಷಗಳಿಂದ ನಿವೃತ್ತ ನೌಕರರ ಪರ ಹೋರಾಟ ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಸಂಘಟನೆ ಜೊತೆ ನಾವು ಕೂಡ ಕೈ ಜೋಡಿಸಿ ಎಲ್ಲ ಪ್ರತಿಭಟನಾ ಸಭೆಗಳು, ನವದೆಹಲಿ ಯಾತ್ರೆ ಮತ್ತೆ ಆ ಒಂದು ಸಂಘಟನೆಯ ಕಾರ್ಯಕಾರಿ ಸಮಿತಿ ಸಭೆ, ಪ್ರತಿಯೊಂದು ಸಭೆಗಳಲ್ಲೂ ಕೂಡ ಭಾಗವಹಿಸಿ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೇವೆ. ನಮ್ಮ ಉದ್ದೇಶ ನಿವೃತ್ತ ನೌಕರರ ಭಾವನೆ ನೀಗಿಸ್ಬೇಕು, ಅವರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಹೋರಾಟ ಮಾಡ್ತಕ್ಕಂಥ ಸಂಗತಿ ನಮಗೆಲ್ಲ ಕೂಡ ಗೊತ್ತಿದೆ. ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳು ನಮ್ಮ ಮನಸ್ಸಿಗೆ ನೋವಾಗಿದೆ. ಯಾಕೆ ಅಂತ ಅಂದ್ರೆ, ನಾವು ಕೂಡ EPS ನಿವೃತ್ತರು, ನಮ್ಮ ಒಂದು ಹೋರಾಟ ಒಂದು ನಿಸ್ವಾರ್ಥ ಸೇವೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಆದರೆ ಏನು ರಾಷ್ಟ್ರೀಯ ಸಂಘಟನೆಯ ಒಂದು ಕಾರ್ಯಕಾರಿ ಸಮಿತಿ ಸಭೆ ಏನು ಒಂದು ದೇವಸ್ಥಾನದಲ್ಲಿ ನಡೀತು, ಅಂತಹ ಸಂದರ್ಭದಲ್ಲಿ ಏನು ನಮ್ಮ ಸಂಘಟನೆ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಮತ್ತೆ ಏನು ನಾವು ನಡೆಸಿರ್ತಕ್ಕಂಥ 92 ಮಾಸಿಕ ಸಭೆಗಳು ಹಾಗೂ 29 ಪ್ರತಿಭಟನಾ ಸಭೆಗಳಿಗೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ. ಹಲವಾರು ನಿವೃತ್ತ ನೌಕರರು ನಮ್ಮ ಸಂಘಟನೆಯಿಂದ ದೂರವಾಣಿ ಕರೆ ಮಾಡಿ ಏನು ನಾವು ಈ ರೀತಿ ಮಾತನಾಡಿರೋದು ನಮಗೂ ಕೂಡ ತುಂಬಾ ಬೇಜಾರಾಗಿದೆ, ನಾವು ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಇಂಥ ಸಂದರ್ಭದಲ್ಲಿ ಆ ರೀತಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಮುಖಂಡರು ಆ ಒಂದು ಘಟನಾವಳಿಗಳ ಬಗ್ಗೆ ಆಗಲೇ ಆತನಿಗೆ ತಾಕೀತು ಮಾಡಿ ಕ್ಷಮೆ ಕೋರಲಿಕ್ಕೆ ಹೇಳಲಿಕ್ಕೆ ಸಾಧ್ಯತೆ ಇತ್ತು. ಆದರೆ ಹಾಗೆ ಮಾಡ್ದಲೆ ಅವರೆಲ್ಲರೂ ಕೂಡ ಅವನ ಮಾತಿಗೆ ಒಂದು ಸ್ವಾಗತ ಬಯಸಿ ಬೇಂಚು ಕುಟ್ಟಿ ಮಾತನಾಡಿರೋದು ನಮಗೆ ತುಂಬಾ ದುಃಖ ಆಗುತ್ತೆ. ಯಾಕೆ ಅಂತ ಅಂದ್ರೆ, ನಾವೆಲ್ಲರೂ ಒಂದೇನೆ, EPS ನಿವೃತ್ತರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಕತ್ತಲಾಗಿ ಸೂರ್ಯ ಹುಟ್ಟಿದ ಕೂಡಲೇ ಬೆಳಕಾಗುತ್ತೆ. ಇವತ್ತಿದ್ದವರು ನಾಳೆ ಇರಲ್ಲ, ಜೀವನ ನಶ್ವರ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಹೋಗ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಇದೇ ನಮ್ಮ ಕಾರ್ಯಕ್ರಮ ಪಟ್ಟಿ ಈಗಾಗಲೇ ನಿರ್ಧಾರ ಆಗಿದೆ. ಸೆಪ್ಟೆಂಬರ್ 29 ಏನು PF ಆಫೀಸ್ ಎದುರುಗಡೆ ನಮ್ಮ 30ನೇ ಪ್ರತಿಭಟನಾ ಸಭೆ ನಡೆಯುತ್ತೆ. ಮನವಿ ಸಲ್ಲಿಸುವ ಕಾರ್ಯಕ್ರಮ ಇದೆ. ಇದಾದ ನಂತರ ಅಕ್ಟೋಬರ್ 5ನೇ ತಾರೀಕು ಲಾಲ್ಬಾಗ್ ಆವರಣದಲ್ಲಿ ನಮ್ಮ 93ನೇ ಮಾಸಿಕ ಸಭೆ ನಡೆಯುತ್ತೆ. ಅದಾದ್ಮೇಲೆ ಅಕ್ಟೋಬರ್ 9 ಒಂದು ಬೃಹತ್ ಪ್ರತಿಭಟನಾ ಸಭೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ. ಈ ಪ್ರತಿಭಟನಾ ಸಭೆಗೆ ಎಲ್ಲ EPS ನಿವೃತ್ತರು, ಎಲ್ಲ ಸಂಘಟನೆಯವರು ಆಗಮಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊತಾ ಇದ್ದೇವೆ. ಅಂದಿನ ಪ್ರತಿಭಟನಾ ಕಾರ್ಯಕ್ರಮ ಸಭೆಗೆ 4 ಜನ ದಿಗ್ಗಜ ವಕೀಲರು ಬರ್ತಾ ಇದ್ದಾರೆ. EPS ಪಿಂಚಣಿ ಬಗ್ಗೆ ಸಾಕಷ್ಟು ಅರಿವಿದೆ ಅವರಿಗೆ. ಹೈಯರ್ ಪೆನ್ಷನ್ ಬಗ್ಗೆ ಅವರು ಅಂದಿನ ಸಭೆಯಲ್ಲಿ ಎಲ್ಲವನ್ನೂ ಕೂಡ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹೇಗೆ ನಿವೃತ್ತರಿಗೆ ಅನ್ಯಾಯವಾಗಿದೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು, ಇತ್ತೀಚೆಗೆ ಮದುರೈ ಹೈಕೋರ್ಟ್ ನೀಡಿರ್ತಕ್ಕಂಥ ತೀರ್ಪು, ಈ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ ಅವರು ಮಾತನಾಡಲಿದ್ದಾರೆ. EPS ನಿವೃತ್ತರು ಯಾರು 2014 ನಂತರ ನಿವೃತ್ತರಾಗಿದ್ದೀರಾ, ಅವತ್ತಿನ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಬೇಕು. ಯಾಕೆ ಅಂತ ಅಂದ್ರೆ, PF ಅಧಿಕಾರಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕು. ಯಾಕೆ ಅಂತ ಅಂದ್ರೆ, 238ನೇ ಒಂದು CBT ಮೀಟಿಂಗು 11 ಮತ್ತು 12ನೇ ತಾರೀಕು ನಡೀತಾ ಇದೆ. ಈ ಒಂದು ಪ್ರತಿಭಟನಾ ಸಭೆಯ ಒಂದು ನಮ್ಮ ಏನು ಕೂಗು CBT ಸಭೆಗೆ ತಲುಪಬೇಕು. ಈ ಸಭೆಯಲ್ಲಿ ಒಂದು ತೀರ್ಮಾನವನ್ನ ಕೇಂದ್ರ ಸರ್ಕಾರ ಕೈಗೊಳ್ಳಿಲ್ಲ ಅಂತ ಅಂದ್ರೆ, ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ರಾಷ್ಟ್ರೀಯ ಸಂಘಟನೆ ತನ್ನ ಪ್ರತಿಭಟನಾ ಕಾರ್ಯಕ್ರಮವನ್ನ ಅಕ್ಟೋಬರ್ 11 ಮತ್ತು 12 ಹಮ್ಮಿಕೊಂಡಿರೋದು ತಿಳಿದು ಬಂದಿದೆ. ನಮ್ಮ ಕಾರ್ಯಕ್ರಮ ಅಕ್ಟೋಬರ್ 9. ನಾನು ಏನು EPS ನಿವೃತ್ತರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ರೆ,
ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ. ಯಾಕೆ ಅಂತ ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋದಾಗ ಮಾತ್ರ ಈ ಒಂದು ನಮ್ಮ ಗುರಿನ ತಲುಪಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಾನು ಹೇಳೋದೇನು ಅಂತ ಅಂದ್ರೆ, ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖ್ಯಸ್ಥರಾದ ಶ್ರೀ ಅಶೋಕ್ ರಾವುತ್ರವರ ಒಂದು ಏನು ದೃಢ ನಿರ್ಧಾರ, ಅವರ ಒಂದು ಕಾರ್ಯವೈಖರಿ ಮತ್ತೆ ಅವರ ಕೈಗೊಳ್ತಕ್ಕಂತ ಒಂದು ಏನಿದೆ ನಿರ್ಧಾರ, ಅವೆಲ್ಲವೂ ಕೂಡ ನಮಗೆ ಸ್ಫೂರ್ತಿಯಾಗಿದೆ. ಅವರ ಸಂಘಟನೆಯಲ್ಲಿ ನಾವು ವರ್ಷಗಳ ಕಾಲ ಭಾಗವಹಿಸಿದೀವಿ, ಇನ್ನು ಮುಂದೇನು ಕೂಡ ಭಾಗವಹಿಸ್ತೀವಿ. ಆ ದೃಷ್ಟಿಯಿಂದ ನಾನು ಏನು ಮನವಿ ಮಾಡ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಹೋಗೋಣ. ಯಾಕೆಂತ ಅಂದ್ರೆ ಯಾವುದೇ ಒಂದು ಭಿನ್ನ ಅಭಿಪ್ರಾಯ ಭೇದ ಇರ್ಬೋದು, ಬೇರೆ ಬೇರೆ ಅಭಿಪ್ರಾಯ ಇರಬಹುದು, ಆದ್ರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದೇನೆ, ನಿಮ್ಮ ಏನು ಸಂಬಂಧ ಇದೆ ಅವೆಲ್ಲವನ್ನೂ ಕೂಡ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಏನು ಈ ನಿವೃತ್ತರ ಬೇಡಿಕೆಗಳು ಏನಿದಾವೆ, ಯಾವುದೇ ಸಂಘಟನೆ ಮಾಡ್ಲಿ ಎಲ್ಲವೂ ಕೂಡ ನಿವೃತ್ತರ ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥದ್ದೇ ಹೊರತು ಇಲ್ಲಿ ಯಾವುದೇ ರೀತಿಯಾದ ಸ್ವಾರ್ಥತೆ ಇಲ್ಲ. ಯಾಕೆ ಅಂತ ಅಂದ್ರೆ ಹೆಚ್ಚಿನ ಸಂಖ್ಯೆಯ ನಿವೃತ್ತರು ವಯೋಸಹಜ ಕಾಯಿಲೆ ಮತ್ತೆ ವೃದ್ಧಾಪ್ಯದಿಂದ ಬಳಲ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಏನು ಅಭಿಪ್ರಾಯ ಭೇದಗಳನ್ನ ಬದಿಗಿಟ್ಟು ನಾವು ಒಂದಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಏನು 9ನೇ ತಾರೀಕು ನಡೀತಕ್ಕಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಎಲ್ಲ ನಿವೃತ್ತರು ಆಗಮಿಸಬೇಕು. ನೀವು ಸಹ ಆಗಮಿಸಬೇಕು. ನಾವು ಸಹ ನಿಮ್ಮ ಒಂದು ಎಲ್ಲ ಪ್ರತಿಭಟನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ. ತಮ್ಮೆಲ್ಲ ತಿಳಿದಿದೆ, ಈ ದೇಶದಲ್ಲಿ ನೂರಾರು ಕಾರ್ಮಿಕ ಸಂಘಟನೆಗಳಿದಾವೆ. ಪ್ರತಿಯೊಂದು ಸಂಘಟನೆಯ ಒಂದೊಂದು ವಿಭಿನ್ನ ಉದ್ದೇಶಗಳು, ಅವರ ಒಂದು ಸಿದ್ಧಾಂತಗಳು ಮತ್ತೆ ಈ ಮಣ್ಣಿನ ನೆಲಗಟ್ಟಿನ ಮೇಲೆ ಅವರು ತಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಮಿಕರ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ EPS ನಿವೃತ್ತರು ಆಗಿರ್ತಕ್ಕಂಥ ನಾವು ಕೂಡ ನಮ್ಮ ಒಂದು ಉದ್ದೇಶ ಏನು ಅಂತ ಅಂದ್ರೆ, ಈ ನಿವೃತ್ತರ ಅಭ್ಯುದಯ ಆಗಬೇಕು, ಅವರಿಗೆ ನೆಮ್ಮದಿಯಾದ ಬದುಕು ಬೇಕು. ಇಂಥ ಸಂದರ್ಭದಲ್ಲಿ ನಾನು ಎಲ್ರಿಗೂ ಮನವಿ ಮಾಡ್ಕೊಳ್ಳೋದೇನು ಅಂತ ಅಂದ್ರೆ, ನಾವೆಲ್ಲರೂ ಒಟ್ಟಾಗಿ ಹೋಗೋಣ. ನಮ್ಮ ಅಭಿಪ್ರಾಯ ಭೇದಗಳನ್ನ ಇಂಥ ಸಂದರ್ಭದಲ್ಲಿ ವ್ಯಕ್ತಪಡಿಸೋದು ಬೇಡ. ಎಲ್ರೂ ಕೂಡ ಭಾಗವಹಿಸ್ಲಿ. ಯಾವ ಕಾರ್ಯಕ್ರಮ ಅವ್ರಿಗೆ ಇಷ್ಟ ಆಗುತ್ತೋ ಎಲ್ಲ ಭಾಗಿಸ್ಲಿ. ನಾನು ಕೂಡ ಎಲ್ರಿಗೂ ಹೇಳ್ತಾ ಇದ್ದೀನಿ, ನೀವು 11, 12ನೇ ತಾರೀಕು ಕಾರ್ಯಕ್ರಮದಲ್ಲೂ ಭಾಗವಹಿಸಿ, ನಮ್ಮ ಕಾರ್ಯಕ್ರಮದಲ್ಲೂ ಭಾಗವಹಿಸಿ. ಆದ್ರೆ ನಿವೃತ್ತರ ಒಂದು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ, ನಿವೃತ್ತರ ಸಂಕಷ್ಟಗಳು ಬಗೆಹರಿಬೇಕು ಅಂತ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.